ಪಂಚ ಆಚಾರ್ಯರ ಯುಗಮಾನೋತ್ಸವದ ಒಂದು ಪ್ರಾರಂಭೋತ್ಸವದ ಈ ಅದ್ಭುತವಾಗಿರುವಂತಹ ಪವಿತ್ರ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ಯಶಸ್ವಿಯಾಗಬೇಕು. ವೀರಶೈವ ಮತ್ತು ನಮ್ಮ ಪಂಚಪೀಠಗಳ ಪರಂಪರೆಗೆ ಒಂದು ಸಂವಿಧಾನವನ್ನು ನೀಡಿದಂತಹ ಶಿವಯೋಗಿ ಶಿವಾಚಾರ್ಯರ ಒಂದು ಕೃಪಾಶೀರ್ವಾದ ನಾವು ಈ ಕಾರ್ಯಕ್ರಮಕ್ಕೆ ಇರಬೇಕು ಅಂತ ತಿಳ್ಕೊಂಡು ಹೇಳಿ ಈಗ ಸಾಲೋಟಿಗೆಯ ಶಿವಯೋಗೀಶ್ವರರ ಕೃಪಾಶೀರ್ವಾದ ಪಡೆಯಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂತಹ ಜಾಲಹಳ್ಳಿ ಮಠದ ಪರಮ ಪೂಜ್ಯರ ಪಾದಗಳಿಗೆ ಮತ್ತು ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಧಾರೇಶ್ವರ ಮಠದ ಪರಮ ಪೂಜ್ಯರಿಗೆ ಹೋದ ವರ್ಷದ ಯುಗಮಾನೋತ್ಸವ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ಸಿಂದಗಿ ಪೂಜ್ಯರ ಪರಮ ಪಾದಗಳಿಗೆ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾದ ಮಾತುಗಳನ್ನಾಡಿದಂತಹ ಕೊಟ್ಟೂರು ಶ್ರೀಗಳ ಪೂಜ್ಯರ ಪಾದಗಳಿಗೆ, ಆಲ್ಮೇಲ್ ಮಠದ ಪೂಜ್ಯರ ಪಾದಗಳಿಗೆ, ತಡೋಲ್ಗಾ ಮಠದ ಪೂಜ್ಯರ ಪಾದಗಳಿಗೆ, ಸಿಂದಗಿ, ಗುಂಡಕ್ನಾಳ್ ಇನ್ನುಳಿದ ಎಲ್ಲ ಪೂಜ್ಯರ ಪಾದಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಸಾಲೋಟಿಗೆಯ ಎಲ್ಲ ಸಮಸ್ತ ಸದ್ಭಕ್ತ ಮಹಾಶಯರೇ, ಹೋದ ವರ್ಷದಿಂದ ಒಂದು ವಿಶೇಷವಾಗಿರುವಂತಹ ಸಮಾರಂಭಕ್ಕೆ ನೀವೆಲ್ಲ ಸಾಕ್ಷೀಭೂತರಾಗಿದ್ದೀರಿ. ಹೋದ ವರ್ಷ ಸಿದ್ಧಗಿಯ ಪೂಜ್ಯರು ಆದಿಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಒಂದು ಐತಿಹಾಸಿಕವಾಗಿರುವಂಥ ಕಾರ್ಯಕ್ರಮವನ್ನಾಗಿ ಅವರು ನಿರೂಪಿಸಿಕೊಟ್ಟಿದ್ದು, ಹೋದ ವರ್ಷನೇ ಜಾಲಹಳ್ಳಿ ಮಠದ ಪೂಜ್ಯರಿಗೆ ಮುಂದಿನ ಕಾರ್ಯಕ್ರಮ ತಾವು ಮಾಡಬೇಕಂದಾಗ ಬಹಳ ಸಂತೋಷದಿಂದ ಪೂಜ್ಯರು ಒಪ್ಪಿಕೊಂಡು ಆ ಕಾರ್ಯಕ್ರಮದ ತಯಾರಿಯನ್ನು ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತಿನಿಂದ ಪ್ರಾರಂಭವಾಗುವಂಥ ಕಾರ್ಯಕ್ರಮಗಳು ಹೇಗೆ ನಡೀತವೆ ಅನ್ನೋದನ್ನು ಈಗಾಗಲೇ ನಮ್ಮ ಕೊಟ್ಟೂರಿನ ಪೂಜ್ಯರು ಅದರೆಲ್ಲ ಚಿತ್ರಣವನ್ನು ಇಟ್ಟಿದ್ದಾರೆ. ವಿಶೇಷವಾಗಿ ಶಿವಯೋಗಿ ಶಿವಾಚಾರ್ಯರ ಕೊಡುಗೆ ಈ ವೀರಶೈವ ಧರ್ಮಕ್ಕೆ ಬಹಳ ಅನುಪಮವಾಗಿರುವಂತಹದ್ದು. ಸಿದ್ಧಾಂತ ಶಿಖಾಮಣಿ ಒಳಗೆ ಅವ್ರ ಬಗ್ಗೆ ಒಂದು ಮಾತು ಬರ್ತದೆ, ಸಹ ಮಹಾವೀರಶೈವಾನಾಂ ಧರ್ಮ ಪ್ರವರ್ತಕ ಅನ್ನುವಂಥ ಮಾತು. ಶಿವತತ್ವ ಪರಿಜ್ಞಾನ ಚಂದ್ರಿಕಾ ವೃತಚಂದ್ರಮ ಅನ್ನುವಂಥ ಮಾತು ಬರ್ತದೆ. ಅಂದರೆ ಶಿವಯೋಗಿ ಶಿವಾಚಾರ್ಯರು ವಿಶಾಲವಾಗಿರುವಂಥ ವೀರಶೈವ ಧರ್ಮದ ಒಂದು ಮಾರ್ಗ ಪ್ರವರ್ತಕರಾಗಿದ್ದಂಥವರು. ಜೊತೆಗೆ ಅವರು ಶಿವಾಚಾರ್ಯರು ಹೇಗಿದ್ರಪ್ಪ ಅಂದ್ರೆ ಶಿವಜ್ಞಾನ ಅನ್ನುವಂತಹ ಬೆಳದಿಂಗಳಿಂದ ತುಂಬಿದಂತಹ ಚಂದ್ರಮನಂತಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂತ ಒಬ್ಬ ಮಹಾಜ್ಞಾನಿ ನಮ್ಮ ವೀರಶೈವ ಧರ್ಮಕ್ಕೆ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ರಚನೆ ಮಾಡುವುದರ ಮೂಲಕವಾಗಿ ಈ ಧರ್ಮಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂಥವರು ಶಿವಯೋಗಿ ಶಿವಾಚಾರ್ಯರು. ನಮ್ಮ ಧಾರೇಶ್ವರ ಸ್ವಾಮೀಜಿಯವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಶಿವಯೋಗಿ ಶಿವಾಚಾರ್ಯರ ನಂತರ ಶಿವಾಚಾರ್ಯರು ಇಲ್ಲಿ ಆಗದೆ ಹೋದರೂ ಕೂಡ ಸಾವಿರ ವರ್ಷಗಳಿಂದ ಈ ಊರಿನ ಭಕ್ತರು ಆ ಪರಂಪರೆಯನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರಲ್ಲ, ಇದು ಬಹಳ ಶ್ರೇಷ್ಠವಾದ ಕೆಲಸ ಅನ್ನುವಂಥ. ಹೋದ ವರ್ಷನೂ ಕೂಡ ನೀವು ಮಾಡಿದಂಥ ಆತಿಥ್ಯ ಅದು ಅಮೋಘವಾಗಿರುವಂತಹದ್ದು. ಈ ವರ್ಷವೂ ಕೂಡ ಕೇವಲ ಪೂಜೆ ಮಾಡಿಕೊಂಡು ನಾವು ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಬಂದರೂ ಕೂಡ ಹೋದ ವರ್ಷ ಯಾವ ರೀತಿಯಾಗಿ ನಮಗೆ ಗೌರವಿಸಿದರೋ ಅದೇ ಗೌರವವನ್ನು ಈ ವರ್ಷನೂ ಕೊಟ್ಟಿದ್ದೀರಿ. ಅಂದರೆ ಯಾಕೆ ಈ ಗುಣ ನಿಮ್ಮಲ್ಲಿ ಬಂತು ಅಂದರೆ, ಈಗ ಜೀನ್ಸ್ ಅಂತ ಕರೀತಾರೆ, ಜೀನ್ಸ್. ಆ ಜೀನ್ಸ್ಗಳು ನಮಗೆ ಕೆಲಸ ಮಾಡ್ತಿರ್ತಾವಲ್ಲ, ಈ ಮಣ್ಣಿನೊಳಗೆ ಆ ಜೀನ್ಸ್ ಇದೆ. ಯಾವ ಜೀನ್ಸ್ ಇದೆಯಪ್ಪ ಅಂದ್ರೆ ಶಿವಯೋಗಿ ಶಿವಾಚಾರ್ಯರ ಒಂದು ಶಕ್ತಿ ನಿಮ್ಮ ಊರಿನ ಮಣ್ಣಿನೊಳಗಿರೋದ್ರಿಂದ ಇವತ್ತಲ್ಲ ಇನ್ನು 1000 ಊರಿಗೆ ಯಾರೇ ಶಿವಾಚಾರ್ಯರ ಇದೇ ಗೌರವವನ್ನು ಕೊಡುವಂಥ ಗುಣ ನಿಮ್ಮ ವಂಶಸ್ಥರಲ್ಲಿ ಬರುತ್ತೆ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಕೂಡ ಶಿವಯೋಗೀಶ್ವರರ ಆಶೀರ್ವಾದ ಇದೆ. ಹಾಗಾಗಿ ಪಂಚಾಚಾರ್ಯರ ಪರಂಪರೆ, ವೀರಶೈವ ಧರ್ಮ ಪರಂಪರೆ ಇವತ್ತು ಗಟ್ಟಿಯಾಗಿ ಉಳಿದಿದೆ ಅಂದರೆ ಅದಕ್ಕೆ ಮೂಲ ಶಿವಯೋಗಿ ಶಿವಾಚಾರ್ಯರ ಸಿದ್ಧಾಂತ ಶಿಖಾಮಣಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಅದಕ್ಕೆ ಜಾಲಹಳ್ಳಿ ಮಠದ ಪೂಜ್ಯರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಹಳ ಅದ್ದೂರಿಯಾಗಿ ಪಂಚಾಚಾರ್ಯ ಯುಗಮಾನೋತ್ಸವ ಮಾಡಬೇಕಂತ ಹೇಳಿ ಸಂಕಲ್ಪ ಮಾಡಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಶಿವಯೋಗಿ ಶಿವಾಚಾರ್ಯರ ಆಶೀರ್ವಾದವನ್ನು ಪಡಲಿಕ್ಕೆ ನಾವೆಲ್ಲ ಬಂದಿದ್ದು
ಇವತ್ತು ಬಹಳ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕರಿಸಿದ್ದೀರಿ. ತಮಗೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇನ್ನೊಂದು ಮಾತು ನಿಮ್ಗೆ ಹೇಳ್ಬೇಕು. ನಾವು ಶಿವಯೋಗಿ ಶಿವಾಚಾರ್ಯರ ಹೆಸರು ಅಥವಾ ಅವರ ಒಂದು ಕೀರ್ತಿ ಇಡೀ ರಾಷ್ಟ್ರಾದ್ಯಂತ ಹರಡಬೇಕು, ಅದು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಬೇಕು. ಶಿವಯೋಗಿ ಶಿವಾಚಾರ್ಯರು ಬರೆದಂತಹ ಸಿದ್ಧಾಂತ ಶಿಖಾ, ಒಂದು ಸಿದ್ಧಾಂತವನ್ನ ಯಾರು ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೋ, ಯಾರು ಅದಕ್ಕೋಸ್ಕರ ತಮ್ಮನ್ನ ತಾವು ಅರ್ಪಿಸಿಕೊಂಡಿರ್ತಾರೋ ಅವರಿಗೆ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ, ಶಿವಯೋಗಿ ಶಿವಾಚಾರ್ಯರ ಪ್ರಶಸ್ತಿಯನ್ನು ನೀಡುವಂತಹ ಪರಂಪರೆಯನ್ನ ಸಿಂದಗಿ ಮಠದ ಪೂಜ್ಯರು ಹೋದ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಆ ಪ್ರಶಸ್ತಿಯ ಜೊತೆಗೆ ಪ್ರಶಸ್ತಿಯನ್ನು ಪಡೆದವರಿಗೆ 1,00,000 ರೂಪಾಯಿಗಳನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಶಿವಯೋಗಿ ಶಿವಾಚಾರ್ಯರು ಮಾಡಿದಂತಹ ಸಿದ್ಧಾಂತ ಶಿಖಾಮಣಿಯನ್ನು ಇಟ್ಕೊಂಡು ಇಡೀ ದೇಶ ವಿದೇಶ ರಾಜ್ಯಾದ್ಯಂತ ಸಿದ್ಧಾಂತ ಶಿಖಾಮಣಿಯ ಜ್ಞಾನವನ್ನ ಪ್ರಸಾರ ಮಾಡ್ತಾ ಇರುವಂತಹ ಕಾಶಿ ಪೀಠದ ಸಂಸ್ಥೆಗೆ, ಅಂದ್ರೆ ಜಗದ್ಗುರುಗಳಿಗೆಲ್ಲ ಕಾಶಿ ಪೀಠದ ಸಂಸ್ಥೆಗೇನೆ ಶಿವಯೋಗಿ ಶಿವಾಚಾರ್ಯರ ಪ್ರಥಮ ಪ್ರಶಸ್ತಿಯನ್ನು ಕೊಟ್ಟಂತವರು ಸಿಂದಗಿ ಮಠದ ಪರಮ ಪೂಜ್ಯರನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಕ್ಕೆ ನಾನು ಬಯಸ್ತೇನೆ. ಹೀಗೆ ಹೋದ ವರ್ಷದಿಂದ ವಿಶೇಷವಾದ ಕಾರ್ಯಕ್ರಮ ನಾಡಿನಲ್ಲಿ ನಡೀತಾ ಇದೆ. ಈ ವರ್ಷದ ಕಾರ್ಯಕ್ರಮ ನಮ್ಮ ಜಾಲಹಳ್ಳಿ ಮಠದ ಪೂಜ್ಯರ ಜನ್ಮಸ್ಥಳ ಕಲಕೇರಿ. ಅವರು ಮನಸ್ಸೊಳಗೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ರಂತೆ. ಅವರು ಬಹಳ ದೊಡ್ಡ ಸಂಸ್ಥಾನವನ್ನು ನಡೆಸ್ತಾ ಇದ್ದಾರೆ ಪರಮ ಪೂಜ್ಯರು. ಈಗಿರುವಂತ ಎಲ್ಲ ಶಿವಾಚಾರ್ಯರೊಳಗ ಈ ಸಿಂದಗಿ ಮಠದ ಪೂಜ್ಯರು ಈ ಭಾಗದೊಳಗ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದರೆ, ಜಾಲಹಳ್ಳಿ ಮಠದ ಪೂಜ್ಯರು ಅವರ ಮಠದ ಭಾಗಗಳಲ್ಲಿ ಅನೇಕ ಸಂಸ್ಥೆಗಳನ್ನ ಮಾಡೋದ್ರ ಮೂಲಕವಾಗಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡೋದ್ರ ಜೊತೆಗೆ ವೀರಶೈವ ಧರ್ಮದ ಅಷ್ಟಾವರಣಗಳ ಆಚರಣೆಯನ್ನ ಮಾಡ್ತಾ ವಿಶೇಷ ತಪಸ್ವಿಗಳು ಪೂಜಾನಿಷ್ಠರು ಪರಮ ಪೂಜ್ಯರಾಗಿ ಅವರ ಜನ್ಮಸ್ಥಳ ಕಲಕೇರಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಾನು ಮಾಡ್ಬೇಕಂತೇಳಿ ಸಂಕಲ್ಪ ಮಾಡಿದ್ದೆ. ಯೋಗಾಯೋಗ ಶಿವಯೋಗಿ ಶಿವಾಚಾರ್ಯ ಸಂಕಲ್ಪದಂತೆ ಆ ಕಾರ್ಯಕ್ರಮ ಪಂಚಾಚಾರ ಯುವಾನೋತ್ಸವನ್ನೇ ಮಾಡುವ ಹಾಗೆ ನನಗೆ ಪ್ರೇರಣೆ ನೀಡಿದೆ ಅಂತ ತಿಳ್ಕೊಂಡು ಹೇಳಿ ಬಹಳ ದೊಡ್ಡ ವ್ಯವಸ್ಥೆಯನ್ನ ಜಾಲಹಳ್ಳಿ ಮಠದ ಪೂಜ್ಯರು ಮಾಡಿದ್ದಾರೆ. ನೀವು ಇವತ್ತು ನಮಗೆಲ್ಲ ಸತ್ಕರಿಸಿದ್ದೀರಿ. ಆ ಕಾರ್ಯಕ್ರಮದಲ್ಲೂ ಕೂಡ ನೀವೆಲ್ಲ ಬಂದ್ರೆ ಕೇವಲ ಸಾಲೋಟಿಗೆ ಭಕ್ತ ಬಂದ್ರ ಅಂತೇಳಿ ನಿಮ್ಮನ್ನು ಸ್ವೀಕಾರ ಮಾಡಂಗಿಲ್ಲ. ಸಾಕ್ಷಾತ್ ಶಿವಯೋಗಿ ಶಿವಾಚಾರ್ಯರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ರೂಪದಲ್ಲಿ ಬಂದಾರೆ ಅಂತೇಳಿ ನಾವು ಗೌರವಿಸ್ತೇವೆ. ಅದಕ್ಕೆ ಊರಿನ ಜನ ಎಲ್ಲರೂ ಕೂಡ ಭಾಗವಹಿಸಬೇಕನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ನುಡಿಗಳನ್ನ ಶಿವಯೋಗೀಶ್ವರ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶಿವಮೊಗ್ಗ.